ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಗುರು ನಿಂತಿಹುದೇ ಕ್ಷೇತ್ರವು, ಗುರು ಕರುಣವೇ ಮೋಕ್ಷ ಸಿದ್ಧಿಯು, ಗುರು ಕುಳಿತಿರ್ಪುದೇ ತಪವು, ಗುರು ಚರಣತೀರ್ಥವೇ ಗಂಗೆಯು, ಗುರು ಸ್ಮರಣೆಯೇ ಕಾಲಾಂತಕವೆಂದು ನಿನ್ನನ್ನು ಶ್ರುತಿಗಳು ಪಾಡುತ್ತಿರ್ಪುವ ಎನ್ನಾತ್ಮ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂಥೇಳಿ ಸಿದ್ಧಾರೂಢರನ್ನು ಭಕ್ತರು ಸ್ತುತಿಗೈದರು. ನಾವು ಏನು ಅಪೇಕ್ಷೆ ಮಾಡ್ತೀವಲ್ಲ ಅದೆಲ್ಲವೂ ಸಹಿತ ಗುರು ಸನ್ನಿಧಾನದೊಳಗನ ಐತಿ. ಇಷ್ಟು ಮನುಷ್ಯನ್ಯಾಗ ಗಟ್ಟಿ ಮಾಡ್ಕೋಬೇಕ್ರಿ. ಜನನ ಮರಣದ ದುಃಖ ಭವಜೀವಿಗುಂಟೆಂದೇ, ಗುರುಪಾದ ನಂಬಿದರೆ ಭಯವಿಲ್ಲೆಂದೇ ಅಂತ ಹೇಳ್ಕಾರ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಬಹಳ ಚಂದ ಹೇಳ್ತಾರೆ. ನಾವು ಹುಟ್ಟಿ ಬಂದೆವಪ್ಪ ಅಂದ್ರೆ ನಮ್ಮ ಜೋಡಿ ಸುಖ ದುಃಖ ಅವು ಎರಡು ಹುಟ್ಟಿ ಬಂದವು. ಸುಖನೂ ಬರ್ತಿರ್ತೈತಿ, ದುಃಖನೂ ಬರ್ತಿರ್ತೈತಿ. ಒಮ್ಮೊಮ್ಮೆ ಜೀವನದೊಳಗೆ ಎಷ್ಟು ಜಿಗುಪ್ಸೆ ಬರ್ತೈತಿಪ್ಪ ಅಂದ್ರೆ ಇನ್ನು ಬದುಕಬಾರದು, ನಾವು ಈ ಭೂಮಿಗೆ ನಾವು ಭಾರ ಆಗಿದ್ದೇವೇನಪ್ಪ ಅನ್ನುವಂಥ ಭಾವನೆಗಳು ಸಹಿತ ಜೀವನದೊಳಗೆ ಎಲ್ಲರಿಗೂ ಸಹಿತ ಬಂದು ಹೋಗ್ತಾವೆ. ಜೀವನದೊಳಗೆ ಎಲ್ಲ ದಾರಿಗಳು ಬಂದಾದಾಗ ದೊರೆಯುವಂಥ ಒಂದೇ ಒಂದು ದಾರಿ, ಅದು ಗುರು ಕರುಣೆ. ಹೆತ್ತ ತಂದೆ ತಾಯಿಗಳೂ ಸಹಿತ ಎಲ್ಲಿ ಮಠ ಬರಬೇಕು ಅಲ್ಲಿ ಮಠ ಅಷ್ಟೇ ಬರ್ತಾರೆ. ಅವರು ಕಟ್ಕೊಂಡಂಥ ಹೆಂಡತಿ, ಹುಟ್ಟಿದಂಥ ಮಕ್ಕಳು, ಜೋಡಿನ ಬೆಳೆದಂಥ ಬಂಧು ಬಾಂಧವರು, ಗೆಳೆಯರು ಎಲ್ಲರೂ ಎಲ್ಲಿ ಮಠ ಬರ್ಬೇಕು ಅಲ್ಲಿ ಮಠ ಅಷ್ಟೇ ಬರ್ತಾರೆ. ಆದರೆ ಎಲ್ಲೆಯನ್ನು ಮೀರಿ ಬರುವಂಥ ಒಬ್ಬದಾನ, ಅವ ಯಾರಪ್ಪ ಅಂದ್ರೆ ಸದ್ಗುರುನಾಥ. ನಾವು ಎಷ್ಟು ಭಕ್ತಿಯಿಂದ ಆ ಸದ್ಗುರುನಾಥನನ್ನು ನೆನೆಸಾಕತ್ತೇವಲ್ಲ, ಅಷ್ಟ ಪ್ರೀತಿಯಿಂದ ಆ ಸದ್ಗುರುನಾಥ ನಮ್ಮನ್ನು ನೆನೆಸ್ತಿರ್ತಾನೆ. ಇಷ್ಟು ತಿಳ್ಕೋಬೇಕ್ರಿ. ಯಾವ್ಯಾವೋ ಸಮಸ್ಯೆಗಳು ಬರ್ತಾವೆ. ಭಾಳ ಸರಿ ಹೇಳ್ತಿರ್ತೀನಿ ನಿಮಗೆ. ನಾನು ಆರ್ಥಿಕವಾಗಿಯೇ ಇರಬಹುದು, ಆರೋಗ್ಯವಾಗಿಯೇ ಇರಬಹುದು, ಸಮಾಜದ ಬಗ್ಗೆನೇ ಇರಬಹುದು, ಸಂಸಾರದ ಬಗ್ಗೆನೇ ಇರಬಹುದು. ಇದೆಲ್ಲವೂ ಸಹಿತ ದುಃಖ ಸಾಗರ ಅಂತ ಕರೆದಾರೆ ಇದನ್ನು. ಈ ದುಃಖ ಸಾಗರದೊಳಗೆ ಇದ್ದು ಈಸಿ ಪಾರಾಗೋದೈತ್ಲ, ಅದನ್ನು ಕಲಿಸುವಂಥವ ಆ ಸದ್ಗುರುನಾಥ. ಬಸಲಿಂಗಮ್ಮ ಸಾನಿಕೊಪ್ಪವರು ಒಂದು ಸಾರಿ ಜೀವನದೊಳಗೆ ಭಾಳ ಜಿಗುಪ್ಸಿಕೊಂಡು ಬದುಕಬಾರ್ದೇನಪ್ಪ ಅಂತ ಅನಿಸಿತ್ತಂತ. ನೋಡ್ರಿ, 14 ವರ್ಷದವರಿದ್ದಾಗನ ಅವರ ಗಂಡ ತೀರ್ಕೊಂಡಿದ್ದ. ಮತ್ತು ಆಸ್ತಿ ಭಾಳ ಐತಿ, ಬಂಗಾರ ಭಾಳ ಐತಿ ಅಂಥೇಳಿ ಹೊರಗಿನವರು ಮತ್ತು ಸಂಬಂಧಿಕರು ಕೂಡಿನ ಬಸಲಿಂಗಮ್ಮನವರನ್ನು ಭಾಳ ಕಾಡಿದರು. ಅವರು ಪಟ್ಟಂಥ ಕಷ್ಟಗಳು, ಅವರು ಅನುಭವಿಸಿದಂಥ ನೋವು ತೊಂದರೆಗಳನ್ನು ನನಗೆ ಹೇಳ್ತಿದ್ರು. ಅವರು ಒಂದು ಸಾರಿ ಭಾಳ ದುಃಖ ಆಗಿ ಬದುಕಬಾರ್ದಪ್ಪ ಅಂತ ವಿಚಾರ ಬಂದು ಹೋತಂತ್ರಿ ಮನುಷ್ಯನೊಳಗೆ. ಆವಾಗಿನ ಕಾಲಕ್ಕೆ 1924-25 ಇಸ್ವಿ ಸುಮಾರಿಗೆ ಹೆಂಗೆಂಗೋ ಮಾಡಿ ಹುಬ್ಬಳ್ಳಿಗೆ ಬಂದುಬಿಟ್ರಂತ. ಬಸಲಿಂಗಮ್ಮನವರು ಬರೋದನ್ನು ದಾರಿ ನೋಡ್ಕೋತ ಕುಂತಿದ್ರಂತ ಸಿದ್ಧಾರೂಢರು. ಏನಂದ್ರಂದ್ರೆ,
ಬಸ್ಲಿಂಗವ್ವ ನೀ ಬರೋದನ್ನು ದಾರಿ ನೋಡಕತ್ತಿದ್ದು ನೋಡುವ ಅಂತಂದ್ರಂತ ನೋಡ್ರಿ. ಆ ಒಂದು ಮಾತಿನೊಳಗೆ ಎಂತಹ ಧೈರ್ಯ, ಆ ಒಂದು ಧ್ವನಿ ಒಳಗೆ ಎಂಥ ಆನಂದ. ಹೇಳ್ತಿದ್ರು ಅವರು, ಏನು ಅವ್ರನ್ನ ನೋಡಿದೆ ಹೋಗಿ ಇನ್ನೂ ನಮಸ್ಕಾರ ಮಾಡಾಕತ್ತೇನೆ ಅಷ್ಟರೊಳಗೆ ಬಸ್ಲಿಂಗವ್ವ ನಿಂದ ದಾರಿ ಕಾಯಕತ್ತಿದ್ದೆ ಅಂತ ಏನಂದರು. ಗಟ್ಟಿಗೆ ಅವರ ಪಾದವನ್ನು ಹಿಡಿದು ಕಣ್ಣೀರು ಸುರಿಸಾಕತ್ತರಂತ ಬಸ್ಲಿಂಗಮ್ಮನವರು. ಯವ್ವ ಚಿಂತೆ ಮಾಡಬಾರ್ದವೇ, ನೀನು ಗುರುವಿನ ಮಗಳದಿ, ಇಷ್ಟೊಂದು ಭಕ್ತಿಯಿಂದ ನಂಬಿರುವಂತಹ ಗುರು ನಿನ್ನೆಂದರೆ ಕೈ ಬಿಡ್ತಾನೇನ ಯವ್ವ ಬಸ್ಲಿಂಗವ್ವ, ಚಿಂತೆ ಮಾಡಬೇಡ ಅಂದ್ರಂತ ನೋಡ್ರಿ. ನಮ್ಮ ಕಷ್ಟದೊಳಗೆ ಕಾಯವ ಯಾರು ಇದ್ರೆ ಒಬ್ಬ, ಅವನು ನಂಬ್ರಿ ಅವನ ಮೇಲೆ ವಿಶ್ವಾಸ ಇಡ್ರಿ, ಬೇಕಾದಂಥ ಕಷ್ಟ ಬರಲಿ. ಬಸ್ಲಿಂಗಮ್ಮ ಅಂದ್ಲು, ಯಪ್ಪ ಇನ್ನು ನಾ ಕೇಳೋದು ಉಳಿಲಿಲ್ಲ, ನೀ ಹೇಳೋದು ಉಳಿಲಿಲ್ಲಪ್ಪ ಅಂದ್ಲಂತ ನೋಡ್ರಿ. ಬಸ್ಲಿಂಗವ್ವ ಚಿಂತೆ ಮಾಡಬೇಡ, ಪ್ರಾರಬ್ಧ ತನ್ನ ಕೆಲಸ ತಾ ಮಾಡಲಿ, ಗುರು ತನ್ನ ಕೆಲಸ ತಾ ಮಾಡ್ತಾನೆ, ನೀ ಧೈರ್ಯದಿಂದ ಇರು ಮಗಳ ಅಂತ ಹೇಳ್ಕಾರ ಸಿದ್ಧಾರೂಢರು ಆತ್ಮಸ್ಥೈರ್ಯವನ್ನು ತುಂಬಿದ್ರು ನೋಡ್ರಿ ಬಸ್ಲಿಂಗಮ್ಮನವರಿಗೆ. ಬಸ್ಲಿಂಗಮ್ಮನವ್ರು ಅಂದ್ರಂತ, ಯಪ್ಪ ನಾನು ಚಾರುಧಾಮ ಯಾತ್ರೆಯನ್ನು ಮಾಡಿ ಬಂದಿದ್ದೆ, ಆ ಚಾರುಧಾಮ ಯಾತ್ರೆಯ ಫಲವಾಗಿ ನಮ್ಮಪ್ಪ ನೀ ನನಗೆ ದೊರತಿ ಅಂತ ಹೇಳಿಕಾರ ಆ ಚಾರುಧಾಮದ ಆನಂದವನ್ನು ನಿನ್ನ ಒಂದು ಪವಿತ್ರ ಪಾದದಲ್ಲಿ ನಾ ಕಂಡನೆಪ್ಪ ಅಂತ ಹೇಳಿಕಾರ ಬಸ್ಲಿಂಗಮ್ಮನವರು ಕಣ್ಣೀರು ಸುರಿಸಿದ್ರಂತ ನೋಡ್ರಿ. ಆನಂದ ಬಾಷ್ಪಗಳನ್ನು ಸುರಿಸಿ ನನಗೆ ಹೇಳ್ತಿದ್ರು ಅವರು. ಅದಕ್ಕೆ ಯಾರೂ ಹೆದರಬೇಡ್ರಿ, ಬರ್ತಿರ್ತಾವೆ ಕಷ್ಟಗಳು ಮನುಷ್ಯಾಗ ಬರಲಾರ್ದ ಮರಕ್ಕೆ ಬರ್ತಾವನ ಅಂತ ಹೇಳಿಕಾರ ಕೇಳ್ತಿರ್ತಾರಲ್ರಿ ಹಿರಿಯರು. ಹಂಗೆ ಎಂಥ ಕಷ್ಟ ಬಂದ್ರೂ ಸಹಿತ ಆ ಗುರುವಿನ ಪಾದವನ್ನು ನಂಬಬೇಕು. ಗುರುವಿನ ಬಗ್ಗೆ ಭಾಳ ಚಂದ ಹೇಳಿದ್ರಲ್ಲ, ಗುರು ನಿಂತಿರುವುದೇ ಕ್ಷೇತ್ರ ಅಂತ ಹೇಳಿದರು. ಗುರು ಕರುಣೆ ಐತಲ್ಲ ಅದಕ್ಕೆ ಮುಕ್ತಿಗೆ ಕಾರಣ ಅಂತ ಹೇಳಿದರು. ಗುರು ಕುಂತ ಅಂದ್ರೆ ಹಂಗೆ ಕುಂತಿಲ್ಲ, ತಪಸ್ಸು ಮಾಡಾಕತ್ತಾನ ತಿಳ್ಕೋ, ತಪಸ್ಸದು ನಡೆದೈತಿ. ಯಾವ ತಪಸ್ಸಂದ್ರೆ ನಮ್ಮನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ತಪಸ್ಸು. ಗುರುಚರಣವನ್ನು ತೊಳೆದು ಬಂದಂತಹ ತೀರ್ಥ ಐತಲ್ಲ ಅದು ಗಂಗೆಪ. ಗುರು ಸ್ಮರಣೆಯನ್ನು ನೀ ಮಾಡ್ಕೋತ ಇದ್ದೆ ಅಂದ್ರೆ ಯಮ ಸಹಿತ ನಿನ್ನ ಹಂತಕ್ಕೆ ಬರೋದಿಲ್ಲ, ನಿನಗೆ ಮರಣ ಆಗೋದಿಲ್ಲ, ನಿನಗೆ ಮೋಕ್ಷ ಆಗ್ತೈತಿ ಅಂತ ಹೇಳಿದ್ದಾರೆ. ಹಂಗೆ ಸಿದ್ಧಾರೂಢರನ್ನು ಸ್ಮರಣೆ ಮಾಡ್ಕೋತ ಇರು ನಾವು. ಅವನ ಒಂದು ಚರಣತೀರ್ಥನ ನಮಗೆ ಶ್ರೇಷ್ಠ, ಅವನ ಗುಣಗಾನನ ನಮಗೆ ಆನಂದದಾಯಕ. ಸಿದ್ಧಾರೂಢರು ಎಷ್ಟು ಕಷ್ಟವನ್ನು ಅನುಭವಿಸಿದರು, ಸಂಚಾರವನ್ನು ಮಾಡಕತ್ತಾರ. ಬಯಲ ಅತಿಥಿ ಅನ್ನುವಂಥ ಗ್ರಂಥದೊಳಗೆ ಬಹಳ ಸುಂದರವಾಗಿ ವರ್ಣನೆ ನಡೆಸಿದ್ದಾರೆ. ಇವತ್ತು 18ನೆಯ ಭಾಗವನ್ನು ನಾವು ನೋಡೋದು. ಸಿದ್ಧಾರೂಢರು ತಮ್ಮ ಸಂಚಾರವನ್ನು ಮುಂದುವರಿಸಿ ಕುರುಕ್ಷೇತ್ರಕ್ಕೆ ಬರ್ತಾರೆ. ಮಹಾಭಾರತದ ಕತೆ ಅವ್ರ ಕಣ್ಣು ಮುನ್ನ ಬಂದು ನಿಂತಂಗಾಕತ್ತಂತ. 101 ಮಕ್ಕಳನ್ನು ರಣರಂಗದೊಳಗೆ ಕಳ್ಕೊಂಡಿದ್ದಂತಹ ಗಾಂಧಾರಿಯ ಕರುಣಾಕ್ರಂದನ ಅಲ್ಲಿ ತುಂಬಿ ತುಳಕಾಕತ್ತೈತನಪ್ಪ ಅನ್ನೋರಂಗೆ ಭಾಸಾಗಿತ್ತಂತ ಸಿದ್ಧಾರೂಢರಿಗೆ. ಅಲ್ಲಿ ಬೀಸುವಂತಹ ಗಾಳಿಯಿಂದ ಅರ್ಜುನನ ಗಾಂಡೀವದ ಸ್ವರ ಕೇಳಿದಂಗೆ ಆಕ್ಕಿತ್ತಂತ. ಭೀಮನ ಗದಾಪ್ರಹಾರದ ನಾದ ಕೇಳಿದಂಗೆ ಆಕ್ಕಿತ್ತಂತ.
ಕೃಷ್ಣ ಮಾಡಿದಂತಹ ಗೀತೋಪದೇಶ ಆನಂದವನ್ನು ನೀಡಿದಂಥ ಅನುಭವವನ್ನು ಸಿದ್ಧಾರೂಢರು ಕುರುಕ್ಷೇತ್ರದೊಳಗೆ ಅನುಭವಿಸ್ತಾರೆ. ಹಿಂಗೆ ತಾಯ್ನಾಡಿನ ಪುಣ್ಯ ಭೂಮಿಯ ಅಂಗುಳಾಂಗುಳವನ್ನು ಸ್ಪರ್ಶಿಸುವಂಥ ಆಶೆ, ಈ ನೆಲವನ್ನು ಪಾವನ ಮಾಡಿರುವಂಥ ಎಲ್ಲ ನದಿ ಸರೋವರ ತೀರ್ಥಗಳನ್ನು ಕಾಣುವ ಆಶೆಯವರಿಗೆ. ಅದಕ್ಕಾಗಿ ಹರಿದ್ವಾರ, ಬದ್ರಿಕಾಶ್ರಮ, ನಾರಾಯಣಾಶ್ರಮ, ಕೇದಾರೇಶ್ವರ ಜಂಗಮವಾಡಿಗಳನ್ನೆಲ್ಲ ಸಂದರ್ಶನ ಮಾಡಿ ಮಣಿಕರ್ಣಿಕಾ ದೇವಾಲಯದೊಳಗೆ ಮಾತಾ ಅನ್ನಪೂರ್ಣೇಶ್ವರಿಗೆ ನಮಸ್ಕಾರವನ್ನು ಮಾಡಿ ದೇವಿಯ ಸ್ತೋತ್ರವನ್ನು ಮಾಡಿ ಸುರಾಭಾಂಡಲಿಂಗನ ದರ್ಶನವನ್ನು ಮಾಡ್ತಾರೆ. ಸುರಾಭಾಂಡೇಶ್ವರ ನೋಡ್ರಿ, ಅಲ್ಲಿದ್ದಂಥ ಅದರ ಒಂದು ಪುರಾಣವನ್ನು, ಇತಿಹಾಸವನ್ನು ನೆನಪಿಸ್ಕೊಳ್ತಾರೆ. ಒಬ್ಬಾಕಿ ಹೆಣ್ಮಗಳು ಸೆರೆ ಮಾರ್ತಿದ್ಲು. ಅಕ್ಕಿ ಗಂಡ ಅಕ್ಕಿ ಕೂಡಿ ದೊಡ್ಡ ದೊಡ್ಡ ಹಂಡೆದೊಳಗೆ ಸೆರೆ ತಯಾರು ಮಾಡ್ತಿದ್ರು. ಗಂಡ ಸೆರೆ ಮಾರಕ್ಕೆ ಹೋದಪ್ಪ ಅಂದ್ರೆ ಒಬ್ಬ ಯಾವ ಆಕೆ ಜೋಡಿಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ ಅವ ಬರ್ತಿದ್ದ. ಒಂದು ಸಾರಿ ಆ ಅನೈತಿಕ ಸಂಬಂಧವಿರುವಂತಹ ವ್ಯಕ್ತಿ ಮನೆಯೊಳಗಿದ್ದಾಗನ ಗಂಡ ಬರ್ತಾನೆ. ಗಂಡನ ಕಣ್ಣಿಗೆ ಕಾಣಿಸ್ಬಾರ್ದು ಅಂಥೇಳಿ ಅವಾಗ ಎಲ್ಲಿ ಅಡಿಕ್ಕೊಳಕ್ಕೆ ಹಚ್ಚಬೇಕು ಅಂಥೇಳಿ ತಿಳಿಲಾರ್ದೆ ದೊಡ್ಡದು ಒಂದು ಸೆರೆಯದ ಹಂಡೆದೊಳಗೆ ಅವನನ್ನು ಕುಂಡ್ರಿಸಿ ಮ್ಯಾಲ ಬಾಯಿ ಮುಚ್ಚಿಬಿಡ್ತಾಳೆ. ಗಂಡ ಬಂದು ತನ್ನ ಕೆಲಸ ಮುಗಿಸ್ಕೊಂಡು ಹೊಳ್ಳಿ ಹೊಕ್ಕಣ. ಆಕಿ ಅದನ್ನು ಮುಚ್ಚಿದಂತಹ ಸುರಾಭಾಂಡವನ್ನು ತೆಗೆದು ನೋಡಿದಾಗ ಅಂದ್ರೆ ಆ ವ್ಯಕ್ತಿ ಉಸಿರುಗಟ್ಟಿ ಸತ್ತಿರ್ತಾನ. ಅದು ಪುಣ್ಯಕ್ಷೇತ್ರ ಆಗಿದ್ದಕ್ಕೆ, ಪುಣ್ಯಕ್ಷೇತ್ರದೊಳಗೆ ಸಾವು ಬಂದಿದ್ದಕ್ಕೆ, ಅವ ಪಾಪದ ಕೆಲಸ ಮಾಡಿದ್ರೂ ಸಹಿತ ಆ ಕ್ಷೇತ್ರದೊಳಗೆ ಸಾವು ಬಂದಿದ್ದಕ್ಕೆ ಅದು ಲಿಂಗವಾಗಿತ್ತವನ ಶರೀರ. ಅದ ಸುರಾಭಾಂಡೇಶ್ವರ ಅಂಥೇಳಿ ಪ್ರಖ್ಯಾತಿಯನ್ನು ಪಡ್ಕೊಳ್ತು ಅಂತ ಪುರಾಣ ಹೇಳ್ತೈತಿ. ಅದನ್ನು ಸಿದ್ಧಾರೂಢರು ಏನು ಮಾಡ್ತಾರಂದ್ರೆ ಅಲ್ಲಿ ನೆನೆಸಿ ನಕ್ರಂತ, ಇದರೊಳಗೆ ಎಂಥ ಜ್ಞಾನ ಅಡಿಗೈತಿ ಅಂತ, ಪುಣ್ಯಕ್ಷೇತ್ರದ ಮಹಿಮೆ ಎಷ್ಟು ದೊಡ್ಡದೈತಿ ಅಂತ ಹೇಳಿಕಾರ ಇಲ್ಲಿ ಗೊತ್ತಾಗ್ತೈತಿ ಅಂಥೇಳಿ ಸಿದ್ಧಾರೂಢರು ಏನು ಮಾಡ್ತಾರಂದ್ರೆ ಅಲ್ಲಿಂದ ಮುಂದೆ ಮತ್ತೆ ಬ್ರಹ್ಮಘಾಟಕ್ಕೆ ಬರ್ತಾರೆ. ಕಲ್ಲು ಹಾಸಿಗೆ ಮೇಲೆ ಕುಂಡಿರ್ತಾರೆ. ಅಲ್ಲಿಯ ಸೃಷ್ಟಿ ಸೌಂದರ್ಯವನ್ನು ನೋಡಿ ಅವರ ಒಂದು ಕವಿ ಹೃದಯ ಕುಣಿದಾಡಿತ್ತಂತ ನೋಡ್ರಿ. ಭಾವ ಸಮಾಧಿ ಒಳಗೆ ಹೊಕ್ಕರು. ಆ ಒಂದು ಪುಣ್ಯಕ್ಷೇತ್ರವಾದಂಥ ಕಾಶಿಯೊಳಗೆ ಹರಿಯುವಂಥ ಗಂಗೆಯ ಒಂದು ನೀರಿನ ಸಪ್ಪಳ ಅವರ ಕಿವಿಗೆ ಓಂಕಾರವಾಗಿ ಕೇಳಿತ್ತಂತ ನೋಡ್ರಿ. ಹಿಂದೂ ಮಾತ್ರರೆಲ್ಲರ ಆ ಪರಿಶುದ್ಧ ಪವಿತ್ರ ಉತ್ಕೃಷ್ಟ ಭಾವನೆನ ಗಂಗೆಯಾಗಿ ಹರಿಯಾಕತ್ತಾಳೇನೋ ಅಂತ ಹೇಳಿಕಾರ ಸಿದ್ಧಾರೂಢರ ಮನಸ್ಸಿನೊಳಗೆ ಬಂದು ಹೋಗಿತ್ತಂತ. ಭಾರತೀಯರೆಲ್ಲರಿಗೆ ರಾಮನಾಮಾಮೃತದಲ್ಲಿ ಎಷ್ಟು ಭಕ್ತಿ ಇದೆಯೋ ಅಷ್ಟೇ ಭಕ್ತಿ ಗಂಗೆಯೊಳಗೂ ಐತಿ ಅಂತ ಹೇಳಿಕಾರ ಸಿದ್ಧಾರೂಢರ ಆನಂದ ಭಾಷ್ಪಗಳನ್ನು ಆ ಗಂಗಾ ನದಿಯ ಮುಂದೆ ಕುಂತ ಸುರಿಸಿದ್ರಂತ ನೋಡ್ರಿ. ಈ ಗಂಗೆಯನ್ನು ಕಾಣಲಾರದಂಥ ನಿರ್ಭಾಗಿಗಳು ತಮ್ಮ ತಮ್ಮ ನದಿಗಳಲ್ಲಿನ ಈ ಗಂಗೆಯನ್ನು ಕಾಣ್ತಾರೆ. ಅದೂ ಇಲ್ಲದವರು ತಮ್ಮ ಮನೆ ಹಂತಿಕ ಊರಂತಿಕ ಹೊಳಿನೂ ಇಲ್ಲದಂಥವರು ಬಾವಿ ಕೆರೆ ಒಳಗೆ ಈ ಗಂಗೆಯನ್ನು ಕಾಣ್ತಾರೆ. ಅಷ್ಟೇ ಯಾಕಪ್ಪ, ಒಂದು ತುಂಬಿದ ಕಲಶದೊಳಗನ ಈ ಗಂಗೆಯನ್ನು ಆಹ್ವಾನಿಸಿ ಪೂಜೆ ಮಾಡ್ತಾರೆ. ಧನ್ಯಯೇ ತಾಯಿ ಧನ್ಯೆ, ಜೀವಿ ಮಾತ್ರರಿಗೆಲ್ಲ ನೀರುಣಿಸಿದ ಹೆತ್ತಮ್ಮನಲ್ಲವೇ ನೀನು, ನಿನ್ನ ನೀರೊಡಲ ಹನಿ ಬಿಂದುವು ಪರಮ ಪವಿತ್ರ ಅಂತ ಹೇಳಿಕಾರ
ಗಂಗಾ ನದಿಯನ್ನು ನೋಡಿ ಆನಂದ ಬಾಷ್ಪಗಳನ್ನು ಸುರಿಸ್ತಾರೆ ಜಗನ್ಮಾತೆ. ಎಷ್ಟೊಂದು ಕರುಣೆ ನಿನ್ನೊಳಗೆ. 2500 ಕಿಲೋಮೀಟರ್ ಏನು ಮಾಡ್ತೀತಿ ಅಂದರೆ ಸಂಚಾರವನ್ನು ಮಾಡಿ ಗೋಮುಖದಲ್ಲಿ ಜನ್ಮವನ್ನು ತಾಳಿ ನೀ ಎಲ್ಲಿ ಹರಿತೀಯೋ ಆ ನೆಲವನ್ನು ಪಾವನ ಮಾಡಿ ತೀರ್ಥವನ್ನಾಗಿಸಿ ಗಂಗಾಸಾಗರದೊಳಗೆ ಹೋಗಿ ಐಕ್ಯವಾಗುವಂತಹ ಪುಣ್ಯಾತ್ಮಳ ನೀನಂತ ಹೇಳ್ಕಾರ ಆನಂದ ಬಾಷ್ಪಗಳನ್ನು ಸುರಿಸಿ ಆ ಗಂಗಾ ನದಿಯ ಒಂದು ತಟದೊಳಗನ ಕುಂತು ಆ ಗಂಗಾ ನದಿ ಹರಿಯುವ ನೀರಿನ ಸಪ್ಪಳೊಳಗೆ ಓಂಕಾರನಾದವನ್ನು ಕೇಳಿ ಸಮಾಧಿ ಒಳಗೆ ಹೋಗಿಬಿಡ್ತಾರೆ ನೋಡ್ರಿ. ಆವಾಗ ಭಾಳ ಹೊಟ್ಟೆ ಹಸ್ದಿರ್ತೈತಿ ಸಿದ್ಧಾರೂಢರಿಗೆ. ಆದ್ರೂ ಸಹಿತ ಜಗತ್ತನ್ನು ತೃಪ್ತಿಪಡಿಸುವಂತಹ ಗಂಗೆ ನನ್ನ ಎದುರಿಗೆ ಇರುವಾಗ ಹಸಿವಿನ ಒಂದು ಅರಿವು ನನಗೆ ಯಾಕೆ ಅಂತ ಹೇಳಿಕಾರ ಸಿದ್ಧಾರೂಢರು 3 ದಿವಸ ಆ ಗಂಗಾ ನದಿಯ ಮುಂದೆ ಉಪವಾಸನ ಕುಂತ ಅನುಷ್ಠಾನವನ್ನು ಮಾಡ್ತಾರೆ. ಆವಾಗ ಒಂದು ದಿನ ಮಧ್ಯರಾತ್ರಿ ಪ್ರತ್ಯಕ್ಷ ಗಂಗೆನ ಬಂದವರಿಗೆ ದರ್ಶನವನ್ನು ಕೊಟ್ಟಲು ಅಂತ ಹೇಳಿಕಾರ ವಿಶೇಷವಾಗಿ ಹೇಳ್ತಾರೆ. ಅಲ್ಲಿಂದ ಸಿದ್ಧಾರೂಢರು ಮತ್ತು ತಮ್ಮ ಒಂದು ಸಮಾಧಿಯಿಂದ ಹೊರಗೆ ಬಂದು ಅಲ್ಲೇ ಗಂಗಾ ನದಿ ದಂಡೆಯೊಳಗನ 2 ತತ್ವಜ್ಞಾನಿಗಳು ಮಹಾದೇವ ಶಾಸ್ತ್ರಿ ಮತ್ತು ಜಗನ್ನಾಥ ಭಟ್ಟ ಅಂತ ಹೇಳ್ಕಾರ ವಾದ ವಿವಾದ ಮಾಡ್ತಿರ್ತಾರೆ. ಒಂದು ಗಿಡದ ಕಟ್ಟಿ ಮೇಲೆ ತೆಳಗೆ ಕುಂತ ಅದ ಗಿಡದಾಗ ಮ್ಯಾಲೆ ಕೆಲವೊಂದು ಪಕ್ಷಿಗಳು ಕೂಗಾಡ್ತಿರ್ತವೆ. ಸಿದ್ಧಾರೂಢರು ಮ್ಯಾಲೆ ಕೂಗಾಡುತ್ತಿರುವಂಥ ಪಕ್ಷಿಗಳನ್ನು ಒಮ್ಮೆ ನೋಡ್ತಾರೆ. ಮತ್ತೊಮ್ಮೆ ವಾದ ವಿವಾದ ಮಾಡುತ್ತಿರುವಂಥ ಈ ಪಂಡಿತರನ್ನು ನೋಡ್ತಾರೆ. ಇವರಿಬ್ಬರೊಳಗೆ ಯಾವ ಅಂತರನ ಇಲ್ಲ ಅಂಥೇಳಿ ಸಿದ್ಧಾರೂಢರು ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಮುಂದೆ ಆ ಪಂಡಿತರನ್ನ ಇಬ್ಬರೂ ತಮ್ಮ ಅಂತ್ಯಕ್ಕೆ ಕರೀತಾರೆ. ಪಂಡಿತರೇ, ಇಬ್ಬರು ಇಲ್ಲಿ ಬನ್ನಿ ಅಂದ್ರೆ ಆ ಧ್ವನಿ ಒಳಗೆ ಎಷ್ಟು ಆನಂದ ಇತ್ತಂದ್ರೆ ಸ್ನೇಹ ಕಂಠದಿಂದ ಕರೆದು ಕೊಡಲಿ ಅವರಿಬ್ಬರಿಗೂ ಇವ್ರು ಯಾರೋ ಮಹಾಪಂಡಿತರದಾರ ಅಂತ ಹೇಳ್ಕಾರ ಒಮ್ಮೆ ಗೊತ್ತಾಗ್ಬಿಡ್ತಂತ ಅವ್ರ ಧ್ವನಿಯು ಕೇಳಿದ ಕೂಡಲೇ. ಅಲ್ಲೇ ಹೋಗಿ ಎದ್ದನ್ನು ಅವರಂತ್ಯಕ್ಕೆ ನಿಂತರು. ಏನಾಗಿತ್ತು ಅಂತಂದ್ರೆ ಜ್ಞಾನಗಂಗೆಯ ಬಳಿ ಪಂಡಿತ ಪರ್ವತಗಳು ಗಂಭೀರವಾಗಿ ನಡೆದು ಬಂದವು ಅಂತ ಹೇಳ್ತಾರೆ. ಪಂಡಿತರ ಪರ್ವತಗಳು ಇದ್ದಂಗಿದ್ವು ಅಂತ. ಸಿದ್ಧಾರೂಢರು ಗಂಗೆ ಇದ್ದಂಗೆ ಇದ್ರಂತ. ಗಂಗೆಯ ಸ್ಪರ್ಶದಿಂದ ಪರ್ವತಗಳು ಸಹಿತ ಹೆಂಗೆ ತೃಪ್ತವಾಗ್ತವ ಹಂಗೆ ಸಿದ್ಧಾರೂಢರ ಪಾದ ಸ್ಪರ್ಶದಿಂದ ಪಂಡಿತರಿಬ್ಬರೂ ಸಹಿತ ತೃಪ್ತರಾಗಿ ಹೋಗಿದ್ರಂತ. ಬನ್ನಿ ಪಂಡಿತೋತ್ತಮರೇ ಕುಳಿತುಕೊಳ್ಳಿ ಅಂತ ಹೇಳಿದ್ರಂತ. ಹೇಳಿ ಅವರಿಗೆ ವಿಶೇಷವಾದಂತಹ ಬೋಧನೆಯನ್ನು ಮಾಡಿ ಅಲ್ಲಿ ಹೇಳ್ತಾರೆ. ಅವರು ಏನಂದರೆ, ಮಹರ್ಷಿ ವ್ಯಾಸರು 4 ಪ್ರಕಾರದ ವಿದ್ಯೆಗಳನ್ನು ಹೇಳಿದ್ದಾರೆ. ಒಂದು ದಾನ, ವಿದ್ಯಾದಾನ ಎಂಥದ್ದಿರ್ತೈತೆ ಅಂತ ಹೇಳಕ್ಕೆ 4 ಪ್ರಕಾರದ ದಾನಗಳನ್ನು ಹೇಳಿದ್ದಾರೆ. ಒಂದು ಅಧ್ಯಾತ್ಮ ದಾನ, ಇನ್ನೊಂದು ಭೌತಿಕ ವಿದ್ಯಾದಾನ, ಇನ್ನೊಂದು ಜೀವದಾನ, ಮತ್ತೊಂದು ಅನ್ನದಾನ ಅಂತ ಹೇಳ್ತಾರೆ. ಅಧ್ಯಾತ್ಮದಾನ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಅವರು. ಭೌತಿಕ ವಿದ್ಯಾದಾನ ಅದು ಶ್ರೇಷ್ಠ. ಒಬ್ಬರಿಗೆ ಜೀವವನ್ನು ಉಳಿಸಬೇಕಾದ್ರೆ ಜೀವದಾನವನ್ನು ಕೊಡೋದಿತ್ತಲ್ಲ, ಅದು ಒಂದು ದಾನನ. ಮತ್ತು ಅನ್ನದಾನ ಇವೆಲ್ಲವೂ ಶ್ರೇಷ್ಠದ. ಆದರೆ ಅಧ್ಯಾತ್ಮ ಧ್ಯಾನ ಐತಲ್ಲ, ಇದು ವಿಶೇಷ. ಅಧ್ಯಾತ್ಮ ದಾನ ಏನು ಮಾಡ್ತೈತಿಪ್ಪ ಅಂದ್ರೆ ಶಾಸ್ತ್ರ ಪ್ರವಚನಗಳ ಮುಖಾಂತರ ಮನುಷ್ಯನ ಜೀವನದ ಸತ್ಯತೆಯ ತಿರುಳನ್ನು ಬಿಚ್ಚಿಡ್ತೈತಿ. ಯಾವುದರಿಂದ ಸುಖ ಐತಿ, ಯಾವುದರಿಂದ ದುಃಖ ಐತಿ, ಮನುಷ್ಯನಾಗಿ ನೀ ಹೆಂಗೆ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಡ್ತೈತಿ. ಅದಕ್ಕಾಗಿ ನೀವೆಲ್ಲರೂ ಸಹಿತ ಮಹಾಪಂಡಿತರದರಿಬ್ಬರು, ನೀವಿಬ್ಬರು ಏನು ಮಾಡಬೇಕಂದ್ರೆ ಎಲ್ಲರಿಗೂ ಸಹಿತ ಆತ್ಮಜ್ಞಾನವನ್ನು ಅನುಗ್ರಹಿಸಬೇಕಪ್ಪ. ಜ್ಞಾನ ದೇವತು ಕೈವಲ್ಯಂ ಅಂಥೇಳಿಕಾರ ಶ್ರುತಿ ವಾಕ್ಯ ಐತಿ. ಜ್ಞಾನದೇವತು ಕೈವಲ್ಯಂ ಅಂದ್ರೆ
ಜ್ಞಾನದಿಂದಲೇ ಮುಕ್ತಿ ಜ್ಞಾನದಿಂದ ನೋಡ್ರಿ. ನಮಗೆ ಬಂಧನ ಐತಿ ಯಾಕಂದ್ರೆ ಅಜ್ಞಾನದಿಂದ, ಮುಕ್ತಿ ಐತಿ ಅದರಿಂದ ಜ್ಞಾನದಿಂದ. ಇಷ್ಟು ತಿಳ್ಕೊಬೇಕ್ರಿ. ಜ್ಞಾನವನ್ನು ನೀಡುವಂಥ ಸದ್ಗುರುನಾಥ. ಆವಾಗ ಅವರ ಒಂದು ವಿಶೇಷವಾದಂಥ ಉಪದೇಶವನ್ನು ಕೇಳಿ ಇಬ್ಬರು ಪಂಡಿತರು ಕ್ಷಮಾ ಬೇಡಿ ತಾವು ಏನು ವಾದ ವಿವಾದ ಮಾಡಕತ್ತಿದ್ರು ಅದನ್ನು ಅಲ್ಲಿಗೆ ನಿಲ್ಲಿಸಿ ಸಿದ್ಧಾರೂಢರ ಒಂದು ಆಶೀರ್ವಾದಕ್ಕೆ ಪಾತ್ರರಾಕ್ಕಾರ. ಅಲ್ಲಿಂದ ಸಿದ್ಧಾರೂಢರು ಏನು ಮಾಡ್ತಾರಂತಂದ್ರೆ ವ್ಯಾಸಕಾಶಿ ಅಂತ ಹೇಳಿಕಾರ ಪ್ರಸಿದ್ಧವಾದಂಥ ರಾಮನಗರಕ್ಕೆ ಬರ್ತಾರೆ. ಅಲ್ಲಿಂದ ಸ್ವಲ್ಪ ಮುಂದೆ, ಕಾಶಿಯಿಂದ ಭಾಳ ದೂರ ಇಲ್ಲ, ರಾಮನಗರ ವ್ಯಾಸ ಮತ್ತು ಅದನ್ನು ವ್ಯಾಸಕಾಶಿ ಅಂತ ಕರೀತಾರಂತ. ವ್ಯಾಸಮುನಿಗಳು ಇಲ್ಲಿ ಏನು ಮಾಡ್ತಾರಂದ್ರೆ 3 ದಿವಸ ಉಪವಾಸ ಇರ್ತಾರಂತ ಕಾಶಿಗೆ. ಅಲ್ಲೇ 3 ದಿನ ಉಪವಾಸ ಮಾಡಿ ಬೆಂದು ಬಳಲಿ ಕಾಶಿಯನ್ನು ಧಿಕ್ಕರಿಸಿ ಬಂದುಬಿಡ್ತಾರಂತ. ಕಾಶಿಯನ್ನು ಧಿಕ್ಕರಿಸಿ ಬಂದಿದ್ದಕ್ಕೆ ವಿಶ್ವನಾಥ ವ್ಯಾಸರಿಗೆ ಕಾಶಿ ಬಾಹಿರವಾಗು ಅಂತ ಹೇಳಿದ್ರೆ ಶಾಪವನ್ನು ಕೊಟ್ಟ ಅಂತ ಹೇಳ್ತಾರೆ. ಅಲ್ಲಿಂದ ವ್ಯಾಸಕಾಶಿಗೆ ವ್ಯಾಸರು ಬಂದು ನೆಲೆಸ್ತಾರೆ. ಅದು ರಾಮನಗರ ಊರ. ಅಲ್ಲಿ ಗಿರಿಜಾದೇವಿ ಅಂತ ಹೇಳಿಕಾರ ಪಾರ್ವತಿಯ ಒಂದು ಸುಂದರವಾದಂಥ ದೇವಸ್ಥಾನ. ಆ ಗಿರಿಜಾದೇವಿಯ ಸನ್ನಿಧಾನಕ್ಕೆ ಸಿದ್ಧಾರೂಢರು ಬಂದು ನಿಲ್ತಾರೆ. ಗಿರಿಜಾದೇವಿ ಸಿದ್ಧಾರೂಢರ ಮುಖವನ್ನು ನೋಡೋದಿಲ್ಲಂತೆ. ಬೆನ್ನಿಗೆ ಅಂಟಿಕೊಂಡಂತಹ ಹೊಟ್ಟೆಯನ್ನು ನೋಡಿದ್ಲಂತ. ಏನಪ್ಪ ಮಗನೇ 3 ದಿವಸದಿಂದ ಊಟ ಮಾಡಿಲ್ಲೇನೋ ಅಂತ ಕೇಳಿದಂಗಾತಂತ ನೋಡ್ರಿ ಸಿದ್ಧಾರೂಢರಿಗೆ. ಹೌದವ್ವ, 3 ದಿವಸದಿಂದ ನಿನ್ನ ಅನುಗ್ರಹ ಆಗಿಲ್ಲ, ಶರೀರ ತನ್ನ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳಾಕತ್ತೈತಿ ಅಂತಂದ್ರಂತ. ಯಾವ ಗಂಗೆ ನಿನಗೆ ದರ್ಶನವನ್ನು ಕೊಟ್ಟು ಆಶೀರ್ವದಿಸಿದಳೋ ಅದೇ ಗಂಗೆಯ ಸ್ವರೂಪಳಾಗಿ ನಾನು ಗಿರಿಜಾದೇವಿಯಾಗಿ ನಿಂತೇನೆ. ನಿನ್ನ ಹಸಿವನ್ನು ನಾ ಹಿಂಗಿಸ್ತೀನಿ ಅಂತ ಹೇಳಿಕಾರ ತಾಯಿ ಸಿದ್ಧಾರೂಢರಿಗೆ ಆಶ್ವಾಸನೆ ಕೊಟ್ಟಂಗಾತಂತ ನೋಡ್ರಿ. ಅಷ್ಟನ್ನು ಕೂಡ ಅಲ್ಲಿ ಗಿರಿಜಾದೇವಿಯ ಪೂಜೆಯನ್ನು ಮಾಡುವಂಥ ಪೂಜಾರಿ ತುಂಬಿದ ಎಡೆಯನ್ನು ಮಾಡಿಕೊಂಡು ಬಂದ. ಹೊರಗೆ ಕುಳಿತಂತಹ ಸಿದ್ಧಾರೂಢರನ್ನು ನೋಡಿದ. ಅವರ ಮುಖದ ತೇಜಸ್ಸಿನ ರಾಶಿಯನ್ನು ನೋಡಿ ಅವರಿಗೆ ನಮಸ್ಕಾರ ಮಾಡಬೇಕನ್ನಿಸಿ ದೂರನಿಂದ ನಮಸ್ಕಾರ ಮಾಡಿದ. ಅವರ ಹೊಟ್ಟೆಯನ್ನು ನೋಡಿ ಆ ಬ್ರಾಹ್ಮಣಿಗೆ ಕರುಣೆ ಬಂತು. ಇವನನ್ನು ನೋಡಿದರೆ ಊಟ ಸಿಕ್ಕಿಲ್ಲ ಇವರಿಗೆ ಅಂತೇಳಿದು ಒಳಗೆ ಹೋಗಿ ದೇವಿಯ ಪೂಜೆಯನ್ನು ಮಾಡಿ ಹೊಳ್ಳೆ ತುಂಬಿದ ತಾಟನ್ನು ತಗೊಂಡು ಬಂದು ಪ್ರಸಾದದ ತಾಟನ್ನು, ಸ್ವಾಮಿ ತಾವು ಯಾರಂತ ಸಿದ್ಧಾರೂಢರನ್ನ ಕೇಳ್ತಾನೆ. ನೀನು ನಿನ್ನನ್ನು ತಿಳ್ಕೊಂಡ್ರೆ ನೀ ಯಾರದಿಲ್ಲ ಅವನ ಅಂತ ಸಿದ್ಧಾರೂಢರು ಹೇಳ್ತಾರೆ. ಯಪ್ಪ ಊಟ ಮಾಡಿದ್ರೇನು ಅಂತ ಆ ಪೂಜಾರಿ ಕೇಳ್ತಾನೆ. ಊಟ ನಿನಗೆ ಗ್ರಾಹ್ಯವಾದ್ರೆ ನನಗೂ ಗ್ರಾಹ್ಯನಪ್ಪ ಅಂತಂದ್ರಂತ. ಮನೆಗೆ ಬರ್ತೀರಣಿಯಪ್ಪ ಅಂತ ಕೇಳ್ತಾನೆ. ಆವಾಗ ನನ್ನನ್ನು ಮನೆಗೆ ಕರ್ಕೊಂಡು ಹೋಗು ಉಣಿಸೋಕ್ಕಿಂತನೂ ನಾ ಇದ್ದಲ್ಲೇನ ಪ್ರಸಾದ ಕೊಟ್ಟರೆ ನಿಮಗೆ ಪುಣ್ಯ ಬರ್ತೈತಿ ಅಂತ. ಹಂಗಾರ ಆ ತೋರಿ ಅಂತ ಹೇಳಿಕಾರ ದೇವಿಗೆ ಗಿರಿಜಾದೇವಿಗೆ ಎಡೆ ಹಿಡಿದಂತಹ ತುಂಬಿದ ಪ್ರಸಾದದ ತಾಟನ್ನು ಸಿದ್ಧಾರೂಢರ ಮುಂದಿಟ್ಟ ಅವರಿಗೆ ಹೇಳ್ತಾನೆ ಏನಂದ್ರೆ, ನಿಮಗೆ ಮನೆಗೆ ಬರೋ ಶ್ರಮ ಕಡಿಮೆ ಆಯ್ತು, ನಿಮಗಿಲ್ಲೇ ತಂದು ಕೊಟ್ಟಿದ್ದಕ್ಕೆ ನನಗೆ ಪುಣ್ಯ ಹೆಚ್ಚಾತು ಅಂತ ಹೇಳ್ತಾನೆ. ನಿಮಗೆ ಶ್ರಮ ಕಡಿಮೆ ಆಯ್ತು, ನನಗೆ ಪುಣ್ಯ ಹೆಚ್ಚಾತು ಅಂತ ಹೇಳ್ತಾನೆ. ಆವಾಗ ಸಿದ್ಧಾರೂಢರ ನಕ್ಕು ಆ ಪೂಜಾರಿಗೆ ಆಶೀರ್ವದಿಸಿ ಗಂಗಾದೇವಿ ಸ್ವರೂಪಳಾದಂಥ ಗಿರಿಜಾದೇವಿ ನೀಡಿದಂಥ ಪ್ರಸಾದವನ್ನು ಊಟ ಮಾಡಿ ತೃಪ್ತರಾಗುತ್ತಾರೆ.